ಇವ್ನ ಯಾವನ ಸೆಡೆ ನನ್ನ ಮಗ ಸೊಗ ಮಾಡ್ತಾರೆ ಇಲ್ಲಿ ನೋಡಿ ಅಲ್ಲೇ ಆನೆ ಮರಿ ಬಿತ್ಕಂತಿದೆ. ಸ್ನಾನ ಮಾಡ್ತೀನಿ ಬಂದು ಸ್ನಾನ ಮಾಡ್ತೀನಿ ಅಂತ ಬಿತ್ಕೊಂಡ್ತವನಲ್ಲೇ ಮುಖ ಹಳೆ ಆಯ್ತು. ಅಲ್ಲಿ ನೋಡಿ ಉಪಾಧ್ಯಕ್ಷರ ಇವ ಯಾರೇ ಅಣ್ಣನ್ ನೋಡಿ ಪುಲ್ಲಪ್ಸ್ ಹೊಡಿತಾ ಇದ್ದಾನೆ ಅಣ್ಣ. ತೋರಿಸಿ ಅಣ್ಣ ನಿಮ್ಮ ಪ್ಯಾಕ್ಸು. ಅಣ್ಣಗೆ ಜಿಮ್ಮಿಗೆ ಹೋದ್ರೆ ಆಟೋಮೆಟಿಕ್ ಆಗಿ ಇವೆಲ್ಲ ಬಂದ್ಬಿಡ್ತವೆ. ಹಿಂಗೆ ಮಾಡ್ತಾ ಇದ್ದಾನೆ ಆಗ್ಲಿಂದ. ಏನು ಇವನೊಬ್ಬನೇ ಪ್ರಪಂಚದಲ್ಲಿ ಜಿಮ್ಮಿಗೆ ಹೋಗೋದನ್ನ ನಂಗೆ ಅನ್ಕೊಂಡ್ಬಿಟ್ಟಾನೆ. ಸೊ ಗಾಯ್ಸ್ ಈಗ ಹಾಗೆ ಈವ್ನಿಂಗ್ ವಾಕ್ ಹೋಗ್ತಾ ಇದೀವಿ. ನೋಡಿ ಮಕ್ಕಳೆಲ್ಲ ಯಾವ ಥರ ಆಡ್ತಾ ಇದ್ದಾರೆ. ಫುಲ್ಲು ಫಿಲಿಪಿನೋಸ್ ಚಿಲ್ ಆಗ್ತಾ ಇದ್ದಾರೆ ಇಲ್ಲಿ ಸಾಂಗ್ ಹಾಕೊಂಡು. ಇಷ್ಟೇ ಆಯ್ತು. ಇಲ್ಲಿ ಬೆಳಗ್ಗೆ ಎಲ್ಲ ದುಡಿತಾರೆ, ಸಂಜೆ ಬಂದ್ಬಿಟ್ಟು ಒಂದು ಬೀರ್ ಹಾಕೊಂಡು ಸಾಂಗ್ ಹಾಕೊಂಡು ಹೊರಗಡೆ ಕಾಂಪೌಂಡ್ಗಳಲ್ಲಿ ಫುಲ್ಲು ಪೀಸ್ಫುಲ್ ಆಗಿರ್ತಾರೆ ಎಲ್ಲ. ಸೊ ಒಂಥರ ಚೆನ್ನಾಗಿದೆ ಗೈಸ್. ಇವ್ರಿಗೆ ಯಾವ ಮುಂದೆ ಮಕ್ಕಳಿಗೆ ಮಾಡಬೇಕು ಫ್ಯೂಚರಿಗೆ ಮಾಡಬೇಕು ಅನ್ನೋದು ಏನು ತಲೆನೂ ಇರೋಲ್ಲ. ಇಲ್ಲೂ ನೋಡಿ ಮಕ್ಕಳು ಚೆನ್ನಾಗಿ ಆಟ ಆಡ್ತಿದ್ದಾರೆ. ರೋಡ್ಗಳೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಪ್ಯಾಕ್ ಇದೆ. ಎಲ್ಲಿ ನೋಡಿರೋ ಒಂಚೂರು ಮಣ್ಣು ಕೂಡ ಕಾಣಲ್ಲ. ಈವ್ನಿಂಗ್ ವ್ಯೂ ನೋಡಿ ಯಾವ ಥರ ಇದೆ. ಮತ್ತೆ ಎವ್ರಿ ಥರ ಗೇಟೆಡ್ ಕಮ್ಯುನಿಟಿಯಲ್ಲಿ ಈ ಥರ ಪಾರ್ಕ್ ಇದ್ದೇ ಇರುತ್ತೆ, ಇರಲೇಬೇಕು ಪಾರ್ಕು. ಆ್ಯಂಡ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಪಾರ್ಕು. ಇವ್ರದ್ದು ಚರ್ಚೆಲ್ಲ ಗೈಸ್ ಕಾಮನ್ ಇದ್ದೇ ಇರುತ್ತೆ ಒಂದು ಚರ್ಚು ಪ್ರತಿಯೊಂದು ಕಡೆಯೂ. ಎಲ್ಲ ಸಕ್ಕತ್ತಾಗಿರುತ್ತೆ ಗೈಸ್. ಇವ್ರದ್ದು ಒಂಥರ ಚಂದ. ಒಂಚೂರು ಡಸ್ಟು ಪೊಲ್ಯೂಷನ್ ಅನ್ನೋದೇ ಇರೋಲ್ಲ, ಅದಕ್ಕೆ ಒಂಚೂರು ಸಖತ್ತಾಗಿ ಅನಿಸುತ್ತೆ ಇಲ್ಲಿದು. ಈವ್ನಿಂಗು ಎಲ್ಲ ವಾಕಿಂಗ್ ಮಾಡೋದಕ್ಕೆ, ಈವ್ನಿಂಗು ಒಂದು ಸ್ವಲ್ಪ ಬೈಕಲ್ಲಿ ಹಾಗೆ ರೌಂಡ್ಸ್ ಎಲ್ಲ ಹೋಗೋದಕ್ಕೆ ಪೀಸ್ಫುಲ್ ಆಗಿರ್ತವೆ ರೋಡ್ಗಳು. ನೋಡಿ ಎಷ್ಟು ಫ್ರೆಂಡ್ಲಿ ಇರ್ತಾರೆ ಫಿಲಿಪಿನೋಸು. ಸೊ ಗಾಯ್ಸ್ ಮುಂದ್ಗಡೆ ಟುಕ್ ನೋಡಿ ಟುಕ್ ಹೋಗ್ತಾ ಇದೆ. ಸನ್ಸೆಟ್ ಆಗ್ತಾ ಇದೆ. ನಾವು ಸುಮ್ಮನೆ ರೌಂಡ್ಸ್ ಹೋಗ್ತಾ ಇದ್ದೀವಿ ಇಲ್ಲಿ. ಅವನು ನೋಡಿ ನಾವು ಸುಮ್ಮನೆ ರೌಂಡ್ಸ್ ಹೊಡಿತಾ ಇದ್ದೀವಿ ಕುದ್ಗಾಡ್ ಸಿಟಿನ. ಚೂರು ಫೀಲ್ ಮಾಡ್ಕೊಂಡಿದ್ದೀವಿ ಗಾಯ್ಸ್. ಅವಾಗಿಂದ ಎಲ್ಲ ಫೀಲು ಒಂಥರ ಸಖತ್ತಾಗಿದೆ. ಹಿಂಗೆ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ರೌಂಡ್ಸ್ ಹೋಗೋದೇ ಒಂಥರ ಚೆಂದ. ಇಲ್ಲಿ ಸಖತ್ತಾಗಿರುತ್ತೆ ಫೀಲು. ಈಗ ರೂಮಿಗೆ ಹೋಗಿ ಆಮೇಲೆ ಚಹಾ ಕುಡಿಬೇಕು ಹೋಗಿ. ಸೊ ಚಹಾ ಕುಡಿದು ಮತ್ತೆ ನೈಟ್ ರೌಂಡ್ಸ್ ಹೋಗ್ತೀವಿ. ಮತ್ತೆ ಇಷ್ಟ ಎಂಜಾಯ್ ಮಾಡೋದು ಅಂದರೆ ಇಲ್ಲಿ ನೋಡಿ ಒಂದು ರೂಮ್ ಹತ್ರ ಕಿಶನ್ ಮಕ್ಕಳು ಹೇಗೆ ಆಡ್ತಾ ಇದ್ದಾರೆ. ವಾಟ್ಸ್ ಯುವರ್ ನೇಮ್ ಗೈಸ್? ವಿಡಿಯೋ ನೋಡ್ತಿದ್ದಂಗೆ ಭಯ ಬಿದ್ದು ಹೋಗ್ಬಿಟ್ರು, ಮತ್ತೆ ಬಂದ್ರು. ಇಲ್ಲಿ ಕಾಂಡೋಸ್ ಅಂತಂದು ಹೇಳಿ ಇವು ಒಂದೊಂದು ರೂಮು ನೋಡಿ. ಇಷ್ಟು ರೂಮ್ ಇರುತ್ತೆ ಇಲ್ಲೆಲ್ಲ. ಹೋಗಿ ಗಾಯ್ಸ್ ಅವರು ರಮ್ಮಂಗೆ ಕರ್ಕೊಂಡ್ಬಂದಿದ್ದಾರೆ. ಇವೆಲ್ಲ ಇಷ್ಟಿಷ್ಟು ಒಂದೊಂದು ರೂಮು. ಈ ಒಂದೊಂದು ರೂಮ್ಗಳು ಇಲ್ಲಿ ರೆಂಟ್ ಎಷ್ಟಪ್ಪ ಅಂದರೆ ಇಂಡಿಯನ್ ರುಪೀಸಲ್ಲಿ 12,000 ರೂಪಾಯಿ ಗಾಯ್ಸ್. ಇದು 12,000 ಕೊಟ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಇರ್ಬೇಕು ನೋಡಿ. ಎಷ್ಟು ಕಷ್ಟ ಇಲ್ಲಿ ಸ್ಟೂಡೆಂಟ್ಸ್ದು. ಇಲ್ಲಿ ಸ್ಟೂಡೆಂಟ್ಸ್ ಓದೋದಕ್ಕಿಂತ ಜಾಸ್ತಿ ಮನೆ ಹುಡುಕು, ಮನೆಗೆ ಸಾಮಾನು ತಂಬ, ವೀಸಾ ಮಾಡಿಸು, ಅದು ಮಾಡಿಸು, ಇದು ಮಾಡಿಸು, ಆಳ ಮೂಳ ಅಂತಂದೇಳಿ ಇದಕ್ಕೆ ಆಗೋಗ್ಬಿಡುತ್ತೆ ಜೀವನ ಪೂರ್ತಿ. ಓದೋಕ್ಕೆ ಇನ್ನು ಎಲ್ಲಿಂದ ಟೈಮ್ ಇರುತ್ತೆ? ಎಲ್ಲರದ್ದು ಇದೆ ಗಾಯ್ಸ್ ಫಾರಿನ್ಗಳಲ್ಲಿ ಓದೋಕೆ ಹೋದವ್ರದ್ದು. ಅದರಲ್ಲೂ ಏನೋ ಕಷ್ಟಪಟ್ಟು ಓದ್ಕೊಂಡು ಏನೋ ಮಾಡ್ಕೊಂಡು ಬರ್ತೀವಿ ಅಂದ್ಕೊಳ್ಳಿ. ಇಂಡಿಯಾ ಬಂದಮೇಲೆ ಅದೊಂದು ಎಕ್ಸಾಮ್ ಅಂತೇಳಿ ಸಾಯಿಸ್ತಾರೆ. ಆ ಎಕ್ಸಾಮೂ ಹೆಂಗೋ ಕಷ್ಟಪಟ್ಟು ಏನೋ ಕ್ಲಿಯರ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಆಮೇಲೆ ಮತ್ತೆ ಸರ್ವಿಸ್ ತೆಗಿತಾರೆ. FMGನವರಿಗೆ ಹೆಂಗೆ ಮಾಡಿಬಿಟ್ಟಾರೆ ಅಂದರೆ ಏನೋ ಮಕ್ಕಳನ್ನ ಏನೆಲ್ಲ ಮಾಡಿ ತಡಿಬೋದೋ ಹಂಗೆ ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಗೈಸ್ ಇಂಡಿಯಾದವರು. ಆದ್ರೆ ಇಷ್ಟೆಲ್ಲ ಫೈಟ್ ಮಾಡ್ಕೊಂಡು ಏನೋ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತಂದೇಳಿ ಮಾಡಕತ್ತೀವಿ. ನೋಡಿ ವ್ಯೂ ಹೊರಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಸು. ನನ್ನ ಕಷ್ಟನೇ ಏನು ಕೇಳ್ತೀಯಾ? ಹೊರಗಡೆ ತೋರಿಸೋ ನನ್ನ ಮಕ್ಕಳ ಅಂತ ಬೈಕಂತಿದ್ದೀರೇನೋ, ಅದಕ್ಕೆ ಒಂದು ರೌಂಡ್ ಹೊರಗಡೆ ತೋರಿಸ್ತಾ ಇದ್ದೀನಿ. ನೋಡ್ಕೊಂಬಿಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಪಾಂಬಿಲ್ಲ ಅಂತ ಹೇಳಿ ಸ್ಟೂಡೆಂಟ್ಸ್ ಇದ್ರಾಗ ಕೂಡ ಇರ್ತಾರೆ. ಇದು ಇಷ್ಟೇ ರೂಮ್ ಇರುತ್ತೆ ಅದರಲ್ಲಿ. ಬಟ್ 25,000 ರುಪೀಸು ರೆಂಟು. ಇದು SM ಅಂತ ಗೈಸ್. ಆ್ಯಂಡ್ ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಇದು ಟೊರೆಸರ್ ಅಂತ ಹೇಳಿ. ಅದಕ್ಕಿಂತ ಚೂರು ರಿಚ್ ಇದು. ಇಲ್ಲೆಲ್ಲ ಬರೀ ನಾರ್ತ್ ಇಂಡಿಯನ್ಸ್ ಇರ್ತಾರೆ ರಿಚ್ಚು. ಇಲ್ಲಿ ಚೂರು ಜಾಸ್ತಿ ಸೌತ್ ಇಂಡಿಯನ್ಸ್ ಇರ್ತಾರೆ ಇದ್ರಾಗೆ. ಅದಕ್ಕಿಂತ ಚೂರು ಕಡಿಮೆ ಇದು. ಆ ಥರ ಇದೆ ಗೈಸ್ ಇಲ್ಲಿ. ಇದು ಪರ್ ರೂಮು ಇಷ್ಟೇ. ನಾನು ಇವಾಗ ನಿಮಗೆ ನಮ್ಮ ರೂಮಿಂದ ವಿಡಿಯೋ ತೋರಿಸಿದ್ನಲ್ಲ, ಇಷ್ಟೇ ರೂಮ್ ಇದರಲ್ಲೂ ಕೂಡ. ಬಟ್
ಅದರಲ್ಲಿ ಎಷ್ಟು ಕಾಸ್ಟ್ಲಿ ಅದಪ್ಪ ಅಂತ ಅಂದರೆ ಅರೌಂಡ್ 35,000 ಏನಾರು ಆಗುತ್ತೆ ಗೈಸ್ ಅದರಲ್ಲಿ. ವಿತ್ ವಾಷಿಂಗ್ ಮಿಷಿನು, ಏರ್ಕಾನು, ಬೆಡ್ಡು ಎಲ್ಲ ಅವರೇ ಕೊಡ್ತಾರೆ. ರೆಂಟ್ ಅಷ್ಟಿದೆ. ಜಿಮ್ ಕೂಡ ಫ್ರೀ ಇರುತ್ತೆ ಒಳಗಡೆ, ಅದು ಅಪಾರ್ಟ್ಮೆಂಟ್ ಥರ ಫುಲ್ಲು. ಜಿಮ್ ಫ್ರೀ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಸ್ಟಡಿ ರೂಮ್ ಇರುತ್ತೆ, ಲೈಬ್ರರಿ ಇರುತ್ತೆ, ಚೆನ್ನಾಗಿರುತ್ತೆ ಗೈಸ್ ಅದೊಂಥರ. ಬಟ್ ಸ್ಟೂಡೆಂಟ್ಸಿಗೆ ತಿಂಗಳಿಗೆ ಅಷ್ಟೊಂದು ಕೊಡಬೇಕಂದ್ರೆ ಏನಾಗಬೇಕು, ಅದಕ್ಕೆ ಓನ್ಲಿ ರಿಚ್ ಪೀಪಲ್ಸಲ್ಲಿ ಇರ್ತಾರೆ. ರಿಚ್ ಪೀಪಲ್ ಮಕ್ಕಳು ಅಂತಲೇ ಹೇಳ್ಬೋದು. ನೋಡ್ಕೊಳ್ಳಿ, ನಾವೆಲ್ಲ ಬಡವ್ರ ಮಕ್ಕಳು ಗೈಸ್. ಅದಕ್ಕೆ ಹೊರಗಡೆ ಬಂದು ಏನೋ ಕಡಿಮೆ ದುಡ್ಡಲ್ಲಿ ಆಗುತ್ತೆ ಅಂತಂದೇಳಿ ಓದಕ್ಕೆ ಬಂದರೆ ಒಂದಕ್ಕಿಂತ ಒಂದು ಇದು ಮಾಡ್ತಾರೆ. ಇಲ್ಲಿ ನೋಡಿ, ಫಿಲಿಪಿನೋಸ್ದವ್ರು ಎಷ್ಟು ಫ್ರೆಂಡ್ಲಿ ಇರ್ತಾರೆ ಅಂತಂದು ಹೇಳಿ, ಸಖತ್ ಫ್ರೆಂಡ್ಲಿ ಇರ್ತಾರೆ. ಅದಕ್ಕೆ ಗೈಸ್ ಇದೊಂಥರ ಫಿಲಿಪೈನ್ ಅನ್ನೋದು ಸಖತ್ ಇಷ್ಟ ಆಗುತ್ತೆ. ಎಲ್ಲ ಜನಗಳು ಭಾಳ ಫ್ರೆಂಡ್ಲಿ ಇರ್ತಾರೆ ಇಲ್ಲಿ. ಇವು ನೋಡಿ, ಅಲ್ಲೇ ಆನೆ ಮರಿ ಬಿತ್ಕೊಂತಿದೆ. ಸ್ನಾನ ಮಾಡ್ತೀನಿ ಅಂತ ಬಿತ್ಕೊಂಡ್ತಾವನಲ್ಲೇ. ಸೋಮೇರಿ ಅಂದರೆ ಶುದ್ಧ ಸೋಮೇರಿ ನಮ್ಮ ಮಗ ಗೈಸ್. ಏನು ಹೇಳೋದು ನೀವು ನಾನು. ಸೊ ಗಾಯ್ಸ್, ಇಲ್ಲಿ ನೋಡಿ, ಇವನು ಮನ್ಮೋಹನ್ ಅಂತ, ಮನ್ಮೋಹನ್. ಹಾಯ್ ಮಾಡಪ್ಪ ಎಲ್ಲರಿಗೂ. ಚಹಾ ಕುಡಿಯಕ್ಕೆ ಬಂದಿದ್ದೀವಿ ಇಲ್ಲಿ ಕುತ್ಕೊಂಡು. ಇಲ್ಲಿ ನೋಡ್ರಿ, ಅಣ್ಣವ್ರು ಇಲ್ಲೇ ಇದ್ದಾರೆ, ದೊಡ್ಡವರು. ಅವ್ರ ಜಾಕೆಟ್ ನೋಡಿ ಗಾಯ್ಸ್, ಸುದೀಪ್ ರಜತ್ ಅಣ್ಣವ್ರು ಹಾಕ್ತಾರಲ್ಲ, ಸೇಮ್ ಹಂಗೆ ಇದ್ದಾನೆ. ನೀವು ಡಿ ಬಾಸಾ? ತಮ್ಮ ವ್ಲಾಗಲ್ಲಿ ಬರುತ್ತೆ, ಹುಷಾರು. ಮೊದಲೇ ಧ್ರುವಗೂ ದರ್ಶನಿಗೂ ಆಗಿ ಬರಂಗಿಲ್ಲ, ಫ್ಯಾನ್ಸ್ ಹಾಕೊಂಡು. ಗಾಯ್ಸ್, ಕನ್ನಡ ಸಿನಿಮಾ ನೋಡಿ ಉಳಿಸಿ ಬೆಳೆಸಿ ಅಷ್ಟೇ, ನಾವೆಲ್ಲರೂ ಫ್ಯಾನ್ ಗಾಯ್ಸ್. ಅಂತ ನಂಬಡಿ ಗಾಯ್ಸ್, ನಮ್ಮ ಸುದೀಪ್ ಫ್ಯಾನು, ಧ್ರುವ ಫ್ಯಾನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬರೀ ಸುಳ್ಳು ಹೇಳ್ತಾನೆ ಇಲ್ಲಿ ವ್ಲಾಗ್ಗೋಸ್ಕರ, ಹಂಗೆಲ್ಲ ಏನಿಲ್ಲ ಗಾಯ್ಸ್. ಸೊ ಗಾಯ್ಸ್, ಇಲ್ಲಿ ನೋಡಿ, ಎಲ್ಲ ಜೂನಿಯರ್ಸ್ ಮನೆ ಇದು. ಮಗ ಎದ್ರಕಾಬೇಡಿ, ಯಾರ್ಯಾರು ಬರ್ತಾರೋ ಮರ ಈ ಮನೆಗೆ. ಪ್ರಸಾದ್, ಇವನ್ ಬಾಲನ್ ಅವತ್ತು ನೋಡಿಬಿಟ್ಟಿದ್ರಲ್ಲ, ಇವ್ರ ಮೇಲ್ಗಡೆ ಓಡೋದ್ರಿ ನೋಡಿ ಒಬ್ರು. ಆಮೇಲೆ ತೋರಿಸ್ತೀನಿ ಗೈಸ್. ಭಾಳ ನಾಚ್ಕೊಂತಾರೆ ನಮ್ಮ ಕನ್ನಡದವ್ರು, ನಾಚ್ಕೊಂಡ್ರೆ ಜಾಸ್ತಿ. ವಿಡಿಯೋಗಳಲ್ಲೆಲ್ಲ ಬರೋಕ್ಕೆ ಇಷ್ಟಪಡಲ್ಲ. ಆಮೇಲೆ ತೋರಿಸ್ತೀನಿ ಅವ್ರನ್ನ. ಕೆಳಗೆ ಬರ್ತಿದ್ದಾರೆ, ತಿನ್ನಕ್ಕೆ ಹೋಗ್ತಿದ್ವಿ ಪಿಜ್ಜಾನ. ಇಲ್ಲೇ ಅದು ಫೇಮಸ್ ಪಿಜ್ಜಾ ಸಖತ್ತಾಗಿರುತ್ತೆ, ಅಂತ ತಿನ್ನಕ್ಕೆ ಹೋಗ್ತಿದ್ವಿ. ಅವಾಗ ತೋರಿಸ್ತೀನಿ ನಿಮಗೆ ಅವ್ರನ್ನ. ಬಂದ ನೋಡಿ, JP ಅಂತಂದು ಹೇಳಿ, ಜೈ ಪ್ರಕಾಶ್. ಏನ ಇವನ ಹೆಸರು ಮಾವನ ಏನು ಇವನು? ಇವರು ನೋಡಿದ್ದಾರೆ, ಇವ್ರು ನೋಡಿಬಿಟ್ಟಾರೆ. ಇವನ್ ಮುಖ ಹಳೆ ಆಯ್ತು. ಅಲ್ಲಿ ನೋಡಿ, ಉಪಾಧ್ಯಕ್ಷರ ಪಂಚಾಯತ್ ಪರ್ಮಿಷನ್ ಬರ್ತಂತ ತಡೀರಿ ಗೈಸ್. ಒಂದು ಮುಖ ನಿಮಗೆ ಕರೆಕ್ಟಾಗಿ ಕಂಡಿಲ್ಲಲ್ಲ, ತೋರಿಸ್ತೀವಿ. ಶಾಕ್ ಆಗ್ಬೇಡಿ ಅಷ್ಟೇ. ಬಾಲ ಫಸ್ಟ್ ಡೇ ಅವನೇ ಇಂಟ್ರೊಡ್ಯೂಸ್ ಆಗಿರೋದು ಬಾಲ ವ್ಲಾಗಲ್ಲಿ. ಅಧ್ಯಕ್ಷ ನಾವು ಇಷ್ಟೊತ್ತಾಗ ಏನು ಕುತ್ಕೊಂಡಿದ್ದೀವಿ, ಅದೇ ಅಲ್ಲ, ಇಷ್ಟೊತ್ತಾಗ ಏನು ಕುತ್ಕೊಂಡಿದ್ದೀವಿ ಅನ್ಕೊಂಡು ನೋಡಿ ಗೈಸ್. ಪಿಜ್ಜಾ ತಿನ್ನಕ್ಕೆ ಹೋಗೋಣ ಅಂದರೆ ತಟ್ಟೆ ತೆಗಿತಾನ ಅಣ್ಣ ಊಟ ಅಂತಂದೇಳಿ. ಇಲ್ಲಿ ಟೇಕ್ಔಟ್ ಅಂದರೆ ಪಾರ್ಸಲ್ ಅಂತ ಅರ್ಥ. ಫಸ್ಟು ನಿಮಗೆ ಹೇಳ್ಬಿಡತ್ತೀನಿ, ನಮಗೆ ಗೊತ್ತಿರಲಿಲ್ಲ, ನಿಮಗೆ ಗೊತ್ತಿದೆಯಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲ ಪ್ಲಾಸ್ಟಿಕಲ್ಲಿ ಹೆಂಗೆ ಕಳಿಸ್ತಾರೆ ನೋಡಿ ಹುಡುಗರು, ಯಾವ ಥರ ಊಟ ಮಾಡ್ತಾರೆ. ಇಷ್ಟೆಲ್ಲ ಊಟ ಮಾಡಿ ಕಷ್ಟಪಟ್ಟು, ಇಲ್ಲಿ ನೋಡಿ ಹೇಗೆ ಓದ್ಕೊಂತಾರೆ ಕಷ್ಟಪಟ್ಟು. ಇದನ್ನೆಲ್ಲ ಓದಿ ಕಷ್ಟಪಟ್ಕೊಂಡು, ಇಷ್ಟೆಲ್ಲ ಕಷ್ಟಪಡ್ಬೇಕಾದ್ರೆ ಹೊರಗಡೆ ಇದ್ಕೊಂಡು, ನನ್ನ ಮಕ್ಕಳು ಇಂಡಿಯಾದವರು, NMCನವರು ಬಂದು ಬದುಕಲೇಬಾರ್ದು ಇರೋದು ಅಂತಂದು ಹೇಳಿ ಒಂದಾದ್ಮೇಲೆ NMC ಬಗ್ಗೆ ನಮ್ಮ ದೇಶ, ನಮ್ಮ ಹೆಮ್ಮೆ. ಏನಲ್ಲ ಗೈಸ್, ನೋ ವರ್ಡ್ಸ್ ಅಂತಾರೆ ಅವರು ಕೂಡ. ಏನು ಮಾಡೋಂಗಿಲ್ಲ, ಬಂದದ್ದು ಅನುಭವಿಸ್ಬೇಕು ಅನ್ನಂಗೆ ಅನುಭವಿಸ್ತಿದೀವಿ ಅಷ್ಟೇ. ಅಣ್ಣ ನೋಡಿ ಪುಲ್ಲಪ್ಸ್ ಹೊಡಿತಿದ್ದಾನೆ ಅಣ್ಣ. ತೋರಿಸಿ ಅಣ್ಣ ನಿಮ್ಮ ಪ್ಯಾಕ್ಸು. ಅಣ್ಣಗೆ 8 ಪ್ಯಾಕ್ಸ್ ಇದೆ, ರೊನಾಲ್ಡೋ ಥರ ಇವನು ಒಂಥರ. ರೊನಾಲ್ಡೋ ತಮ್ಮ ನೋಡೋ ಈ ಕಡೆ ಗೈಸ್. ಭಾಳ ಬೇಜಾರಾಗ್ತಾರೆ ಕಣ ಈಗ ಇವರು ವ್ಯೂವರ್ಸು. ನೋಡ್ರಿ ಗೈಸ್, ದಂಡು ಪಳಿಯಾಗಿ ಹೆಂಗೆ ಬರ್ತಾ ಇದೆ. ಈ ನಮ್ಮ ಮಗನ ಇಷ್ಟ ತನಕ ರೊನಾಲ್ಡೋ ತಮ್ಮ ರೊನಾಲ್ಡೋ ಅಂತಂದು ಹೇಳಿ ಬಚ್ಚಿಟ್ಕೊಂತ ಇದ್ದಿದ್ದು. ನೋಡ್ರಿ ಮಗನ ಎಲ್ಲ ಹೋಗ್ತಾ ಇದೀವಿ, ನಡ್ಕೊಂಡಾಕೆ ಹೋಗ್ತಾ ಇದೀವಿ. ಅಂದರೆ ಬೈಕ್ಗಳೆಲ್ಲ ಇದೆ, ಬಟ್ ನಡ್ಕೊಂಡಾಕೆ ಹೋಗ್ತಿದ್ದೀವಿ. ಅಂದರೆ ಪೊಲೀಸರು ಕಾಟ ಗಾಯ್ಸ್. ನೈಟ್ ಟೈಮು ಪೊಲೀಸಿಯ ನಿಂತಿರುತ್ತೆ ಇಲ್ಲಿ. ಪೊಲೀಸ್ ಅನ್ನಲ್ಲ, ಪೊಲೀಸಿ ಅಂತಾರೆ ಅದನ್ನು. ನಿಂತಿರ್ತಾರೆ. ಇಂಡಿಯನ್ಸ್ ನೋಡಿದ್ರೆ ಸಾಕು 2-3 ಸಾವಿರ ಬಿಲ್ ಹಾಕ್ತಾರೆ. ಅಲ್ಲಿ ತನಕ ಮುಂದಕ್ಕೆ ಹೋಗ್ಬಿಡಲ್ಲ. ಸೊ ನಡ್ಕೊಂಡು ಹೋಗೋದೇ ಪಾಡಲ್ಲ ಅಂತ ನಟರಾಜ ಸರ್ವಿಸಲ್ಲಿ ಹೋಗ್ತಾ ಇದೀವಿ. ಇಲ್ಲಿಂದ ಹತ್ರ ಒಂದು 2 ಕಿಲೋಮೀಟ್ರ್ ಏನೋ ವಾಕ್ ಆಗುತ್ತೆ ಅಂದರೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ಇದ್ದೀವಿ. ಅದೇ
ಸೊ ತಿಂದ ಮೇಲೂ ಅರಗುತ್ತಲ್ಲ ಗಾಯ್ಸ್, ವಾಪಸ್ ನಡ್ಕೊಂಬರೋದಕ್ಕೆ, ಅದಕ್ಕೆ ಚೆನ್ನಾಗಿರುತ್ತೆ ಅಂದರೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಗಾಯ್ಸ್ ಇದು ನೋಡಿ ಬರಂಗಿ ಅಂತ ಹೇಳಿ, ಪ್ರತಿ ಬರಂಗಿಗೂ ಒಂದು ಪೊಲೀಸ್ ಸ್ಟೇಷನ್ ಆಫೀಸ್ ಇರುತ್ತೆ, ಪೀಸ್ ಆ್ಯಂಡ್ ಆರ್ಡರ್ ಆಫೀಸ್ ಅಂತಂದೇಳಿ. ಇದು ಬರಂಗಿ ಅಂತಂದೇಳಿ, ಬರಂಗಿ ಅಂದರೆ ಇದು ಪ್ರತಿಯೊಂದು ಕಾಲೋನಿಗೆ ಇದೇ ಇರುತ್ತೆ ಗಾಯ್ಸ್. ನಮ್ಮ ಕಡೆ ಮುನ್ಸಿಪಾಲ್ಟಿ ಕಾಲೋನಿ ಅಂತಂದೇಳಿ ಇರ್ತಾರಲ್ಲ, ಮುನ್ಸಿಪಾಲ್ಟಿ ಒಂದು ಅಧ್ಯಕ್ಷ ಆ ಏರಿಯಾಗಳಿಗೆ ಅಂತೇಳಿ, ಇಲ್ಲ ಆ ಥರ ಅಧ್ಯಕ್ಷರು ಅಂತೇಳಿ ಬೇರೆ ಇರ್ತಾರೆ. ಬಟ್ ಇದು ಫುಲ್ಲು ಈ ಏರಿಯಾದ ಏನೇ ಸಮಸ್ಯೆಗಳಿದ್ರು ಇವರೇ ನೋಡ್ಕೊತಾರೆ. ಏನೇ ಕಳ್ತಾನ ಆದರೂ ಫಸ್ಟ್ ಪ್ರೆಸಿಡೆಂಟ್ ಇವರು, ಹಂಗೆ ಈ ಬರಂಗಿ ಒಂದು ಪ್ರೆಸಿಡೆಂಟ್ ಎಲ್ಲ ಇರ್ತಾರೆ. ಅದೇ ಎಲ್ಲರೂ ಇರ್ತಾರೆ. ಏನೇ ಒಂದು ಪ್ರಾಬ್ಲಮ್ ಆದ್ರೂ ಫಸ್ಟ್ ಇವ್ರಿಗೆ ಬರುತ್ತೆ. ಏನೇ ಕಳ್ತಾನ ಆದ್ರೂ ಆ ಕಳ್ಳನ ಹಿಡ್ಕೊಂಡು ಇಲ್ಲಿಗೆ ಹಾಕತ್ತಾರೆ. ಇಲ್ಲಿಂದ ಪೊಲೀಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲ ಒಂಥರ ಸಿಸ್ಟಮೆಟಿಕಲಿ ಎಲ್ಲ ಚೆನ್ನಾಗಿದೆ ಗೈಸ್. ಇಲ್ಲಿ ನಮ್ಮ ಇಂಡಿಯಾ ಥರ ಅದು ಇದು ಅಂದರೆ ಆ ಥರ ಇಲ್ಲ. ಎಷ್ಟು ಅಡ್ವಾನ್ಸ್ ಆಗಿ ಸಿಸ್ಟಮೆಟಿಕಲ್ ಇದ್ದಾರೆ ಅಷ್ಟೊಂದು ಕೆಲವೊಂದರಲ್ಲಿ ಭಾಳ ಹಿಂದೆನೂ ಇದ್ದಾರೆ ಇವರು. ಫೋನ್ಪೇ ಡಿಜಿಟಲ್ ಪೇಮೆಂಟ್ಸ್ ಇಲ್ಲಿ ಭಾಳ ಇಲ್ಲವೇ ಇಲ್ಲ. ಬರೀ ಚಿಲ್ಲರೆ ಮಕ್ಕಳು ಹೋದ್ರೆ ನಿಮಗೆ 1000 ರೂಪಾಯಿ ಚಿಲ್ಲರೆ ಬೇಕು, 1000 ರೂಪಾಯಿ ಕೊಡ್ತಾರೆ ಇವರು. ಎಂಥ ಸಣ್ಣ ಅಂಗಡಿ ಅಲ್ಲ ಆದ್ರೂ ಅಷ್ಟು ಚಿಲ್ಲರೆ ಇಟ್ಟಿರ್ತಾರೆ. ಜೇಬಲ್ಲಿ ಬರೀ ಚಿಲ್ಲರೆಗಳೇ ಗಳ ಅಂತವು. ಇಲ್ಲಂತೂ ಫೋನ್ಪೇ ಥರ ಡಿಜಿಟಲ್ ಜಿ ಕ್ಯಾಶ್ ಅಂತ ಇದೆ, ಬಟ್ ಅದನ್ನು ಭಾಳ ಜನ ಯೂಸ್ ಮಾಡಲ್ಲ. ಯೂಸ್ ಮಾಡ್ಬೇಕಂದ್ರೂ ತುಂಬ ತಲೆನೋವು ಅದೆಲ್ಲ. ಏನೋ ಒಂಥರ ಬೇರೆ ಥರ ಚೆನ್ನಾಗಿದ್ದಾರೆ. ಬಸ್ಸೆಲ್ಲ AC ಬಸ್ಸೇ, ಮತ್ತು ನಮ್ಮ ಥರ ಲೋಕಲ್ ಬಸ್ಗಳಿರಲ್ಲ ಇಲ್ಲಿ. ಟಿಕೆಟ್ಸು ತುಂಬ ಕಡಿಮೆನೇ AC ಬಸ್ ಆದ್ರೂ. ನಮ್ಮದ್ರಲ್ಲಿ ಬರೀ AC ಬಸ್ಸಿಗೆ 100 ರೂಪಾಯಿ ಅಂತ ಹೇಳಿಸ್ಕೊಂತಾರೆ. ಇಲ್ಲೆಲ್ಲ ಅದೇ 20 ರೂಪಾಯಿ, ಅದೇ 15 ರೂಪಾಯಿಗೂ ಬಂದುಬಿಡ್ತೀವಿ AC ಬಸ್ಸಲ್ಲಿ. ಈ ಜಿಪ್ನಿ ನೋಡಿದ್ರಲ್ಲ ನೀವು, ಮೊನ್ನೆ ತೋರಿಸಿದೆ. ಈ ದೇಶದ ಸಿಂಬಲು ಇದು. ಯಾವ ಗುಡ್ಡಕ್ಕೆ ಹೋದ್ರು, ಯಾವ ಕಾಡಿಗೆ ಹೋದ್ರು ಇದಂತೂ ಇದ್ದೇ ಇರುತ್ತೆ ಇಲ್ಲಿ. ಸೊ ಗಾಯ್ಸ್ ಈಗ ಬಂದ್ವಿ, ಇದೆ ನೋಡಿ ಏಂಜಲ್ಸ್ ಪಿಜ್ಜಾ ಅಂತಂದೇಳಿ ಎಲ್ಲ ಬಂದಿದ್ದೀವಿ. ಈಗ ರೀಚ್ ಆಗಿದ್ದೀವಿ. ಅವನು ಹೊಟ್ಟೆಸು ಅಂತಂದೇಳಿ ಅಲ್ಲಿಂದನೇ ಬಂದು ಮೇಯ್ಕೊಂಡು ಬರ್ತಾ ಇದ್ದಾನೆ. ಬೆಳಗ್ಗೆಯಿಂದ ಡ್ಯೂಟಿಯಲ್ಲಿದ್ದ, ಏನೂ ಊಟ ಮಾಡಿಲ್ಲ ಅಂತ ಅವನು, ಅದಕ್ಕೆ ಬಂದು ಮೇಯ್ತಾ ಇದ್ದ. ಇವನು ಆಗ್ಲಿಂದ ಫೋನಲ್ಲಿ ಬಿಸಿ ಅವನೇ. ಬರ್ರ ಒಳಗೆ ಹೋಗೋಣ. ನಿಂತ್ಕೊಂಡಿದ್ರಲ್ಲ ಯಾವ ಥರ ಇದೆ ಪಿಜ್ಜಾ, ಮಾತ್ರ ಸಖತ್ತಾಗಿರುತ್ತೆ ಇಲ್ಲಿ. ದಿನ ಮಲ್ಗೋದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಅದಕ್ಕೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಇಲ್ಲಿ ತಿನ್ನೋದೇ ಒಂದು ಹೇಳಿ. ಇಲ್ಲಿದೆಯಲ್ಲ ಈ ಪಿಜ್ಜಾ, ಇದು ಸೂಪರಾಗಿರುತ್ತೆ. ಅದಕ್ಕೆ ಲಾರ್ಜ್ ಬಿಗ್ ಫ್ಯಾಮಿಲಿ ಆದರೆ ಅಲ್ಲಿ ನೋಡಿ 670 ಪೈಸು. ಸೊ ಇಟ್ ವಿಲ್ ಬಿ 750 ಪೈಸು ಗೈಸ್. ಸ್ಪಿನಾಚಿಗೆ ಮಿನಿ ಸ್ಪಿನಾಚ್ ಡಿಪ್ ಅಂತಿದೆ ನೋಡಿ, 750 ಪೈಸು. ಸೊ INR-ಅಲ್ಲಿ 1,500 ರೂಪೀಸ್ ಆಗುತ್ತೆ. ಇದು ಟೇಸ್ಟ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಆರ್ಡ್ರ್ ಮಾಡೋಣ ಬನ್ನಿ. ನೋಡಿ ಜಿಮ್ಮಿಗೆ ಹೋದರೆ ಮಿಸ್ ಆಗ್ಬಿಡ್ತಾ. ಜಿಮ್ಮಿಗೆ ಹೋದರೆ ಆಟೋಮೆಟಿಕ್ಕಾಗಿ ಇವೆಲ್ಲ ಬಂದ್ಬಿಡ್ತವೆ. ಹಿಂಗೆ ಮಾಡ್ತಾ ಇದ್ದಾನೆ ಆಗ್ಲಿಂದ. ಏನು ಇವನು ಒಬ್ಬನೇ ಪ್ರಪಂಚದಲ್ಲಿ ಜಿಮ್ಮಿಗೆ ಹೋಗೋದನ್ನ ಹಂಗೆ ಅನ್ಕೊಂಡ್ಬಿಟ್ಟಾನೆ. ವಿಡಿಯೋ ಕರೆಕ್ಟಾಗಿ ಓಪನ್ ಮಾಡಿದ್ರೆ ತೆಗೆದುಬಿಟ್ಟ ಅವನ ತೋರ್ಸೋಣ ನಿಮಗೆ ಅಂದರೆ. ಇಲ್ಲಿ ನೋಡ್ರಿ ಜಿಮ್ ರೀಲ್ಸ್ ನೋಡ್ತಾ ಇದ್ದಾರೆ. ಒಂದು 7-8 ವರ್ಷದಿಂದ ಜಿಮ್ ಮಾಡ್ತಾ ಇದ್ದಾನೆ ಇವನು. ನೆನ್ನೆ ಮೊನ್ನೆ ಹೋಗಿ ನನ್ನ ಮಗ ದೊಡ್ಡ ಜಿಮ್ಮರ್ ಅನ್ನೋಂಗೆ ಕೈ ಮೈ ಎಲ್ಲ ಫ್ಲೆಕ್ಸ್ ಮಾಡ್ತಾನೆ ಇಲ್ಲಿ ಕುತ್ಕೊಂಡು. ಇಲ್ಲಿ ನೋಡಿ ಎಲ್ಲ ಪ್ಲೇಟ್ಸ್ ಎಲ್ಲ ಬರ್ತಾ ಇದೆ ಈಗ. ಬಿಲ್ ಎಷ್ಟಾಯ್ತು? ಬಿಲ್ ಕೊಡಿಲಿ. ಬಿಲ್ಲು ನೋಡಿ ಗೈಸ್ 850 ಆಗಿದೆ. ವಿತ್ ಒಂದು ಡ್ರಿಂಕ್ಸ್ ಬಾಟಲ್ ತಗೊಂಡಿದ್ದೀವಿ. ಸೊ INR-ಅಲ್ಲಿ 1,500 ರೂಪಾಯಿ ಆಯಿತು. ಈಗ ಪಿಜ್ಜಾ ಇಷ್ಟು ಬರುತ್ತೆ, ಇಷ್ಟು ದೊಡ್ಡದು ತೋರಿಸ್ತೀನಿ ನಿಮಗೆ, ಅವಾಗ ತಿಂದುಬಿಟ್ಟು. ಸೊ ಗಾಯ್ಸ್ ಬಂತು ನೋಡಿ ಪಿಜ್ಜಾ. ಇದು ಸ್ಪಿನಾಚು, ಇದು ಏನೋ ಚಿಕನ್ದು ಏನೋ ಪಿಜ್ಜಾ ಇಷ್ಟು ಇರುತ್ತೆ. ರೆಡಿ ಇದ್ದಾರೆ ಬ್ಯಾಟಿಂಗ್ ಮಾಡೋದಕ್ಕೆ. ಇದು ವೆಜ್ಜು, ಇದು ನಾನ್ ವೆಜ್ಜು ಗೈಸ್. ಇದಕ್ಕೆ ಇಷ್ಟಕ್ಕೆ 1,500. ಎಲ್ಲ ಒಂದು 5-6 ಜನ ಸಫಿಷಿಯೆಂಟಾಗಿ ತಿನ್ಬೋದು, ಅಷ್ಟಿರುತ್ತೆ. ಇದು ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ತಿನ್ನೋಣ ಬನ್ನಿ ಗಾಯ್ಸ್. ಬ್ಯಾಟಿಂಗ್ ಮಾಡೋಣ. Guys, he is Ankit from Vijapur, studying first year from 3 years. Okay. ಸೊ ಗಾಯ್ಸ್ ನೈಟು ವಿಡಿಯೋ ಎಂಡ್ ಮಾಡೋದನ್ನ ಮರ್ತುಬಿಟ್ಟಿದ್ದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಫಿಲಿಪೈನ್ ಜರ್ನಿ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ. ಮುಂದೆ ಇನ್ನೂ ಹೋಗ್ತಾ ತುಂಬ ಒಳ್ಳೆ ವ್ಲಾಗ್ಸ್ಗಳು, ಒಳ್ಳೆ ಕಂಟೆಂಟ್ಗಳು ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ಅಂಟಿಲ್ ದೆನ್ ಟಾಟಾ, ಬೈ ಬಾಯ್, ಸಿ ಯು ಗಾಯ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ